ದಕ್ಷಿಣ ಜಿಲ್ಲೆ ಚನ್ನಪಣ್ಣ ತಾಲೂಕಿನ ತಿಟ್ಮಾರ್ನಹಳ್ಳಿ ಗ್ರಾಮದ BMI CEA ರಾಜ್ಯಾಧ್ಯಕ್ಷ ರಘುನಂದನ್ ರಾಮಣ್ಣ ಮಾಧ್ಯಮಗೋಷ್ಠಿ ನಡೆಸಿದರು. ಭಾರತ ಸರ್ಕಾರ ಚುನಾವಣಾ ಆಯೋಗ ಪ್ರಾರಂಭಿಸಿರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಆಂದೋಲನದಲ್ಲಿ ನಗರ ಹಾಗೂ ತಾಲೂಕಿನ ಪ್ರತಿಯೊಂದು ಮನೆಯ ಸದಸ್ಯರು ಎಚ್ಚರಿಕೆಯಿಂದ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರು ಕೈಬಿಡದಂತೆ ಜಾಗೃತರಾಗಬೇಕೆಂದರು. ಅಧಿಕಾರಿಗಳು ತಮ್ಮ ಮನೆ ಬಳಿ ಬಂದಾಗ ಅವರಿಂದ ನಮೂನೆ ಪಡೆದು ಸರಿಯಾದ ದಾಖಲೆಯೊಂದಿಗೆ ಭರ್ತಿ ಮಾಡಬೇಕು. ಯಾವುದೇ ರೀತಿಯಲ್ಲಿ ಸಂದೇಹ ಸಮಸ್ಯೆ ಎದುರಾದರೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತೆ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕರ್ನಾಟಕ ಪ್ರತಿಯೊಂದು ಮನೆಗೆ ಸಂಬಂಧಿಸಿದಂತೆ SIR ಎನ್ಯುಮರೇಷನ್ ನಮೂನೆ ವಿತರಿಸುತ್ತಿದ್ದು ಸರ್ಕಾರದಿಂದ ನೇಮಿಸಲ್ಪಟ್ಟ BLOಗಳು ಕಾರ್ಯನಿರ್ವಹಿಸುವರು ಎಂದರು. ವೆಸ್ಟ್ ಬೆಂಗಾಲ್ನಲ್ಲಿ ಬರೋಬ್ಬರಿ 27 ಲಕ್ಷ ಮತದಾರರನ್ನು ಕೈಬಿಟ್ಟಿರುವುದು ದೊಡ್ಡ ಗಂಭೀರತೆಯ ಸುದ್ದಿಯಾಗಿದ್ದು, ಭಾರತ ಸಂವಿಧಾನದಡಿಯ ಮತದಾನದ ಹಕ್ಕು ಪ್ರತಿಯೊಬ್ಬ ಅರ್ಹ ಮತದಾರರಿಗೆ ದೊರೆಯಬೇಕಾಗಿದೆ ಎಂದು ತಿಳಿಸಿದರು. ಚುನಾವಣಾ ಆಯೋಗ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು 1 ತಿಂಗಳಲ್ಲಿ ಮುಗಿಸಬೇಕೆಂಬುದು ಸರಿಯಲ್ಲ. 1 ತಿಂಗಳಲ್ಲಿ 2 ತಿಂಗಳು ವಿಸ್ತರಣೆ ಮಾಡಬೇಕು. ಪರಿಷ್ಕರಣೆಯಲ್ಲಿ ವ್ಯತ್ಯಾಸ ಸಮಯ ಬೇಕಾಗುತ್ತದೆ ಎಂದು ಚುನಾವಣಾ ಆಯೋಗದ ಆಯುಕ್ತರಲ್ಲಿ ಮನವಿ ಮಾಡಿದರು. ಮತದಾರ ಪಟ್ಟಿಯಿಂದ ಯಾವುದೇ ಮತದಾರರು ಕೈ ತಪ್ಪಿದರೆ ಆ ವ್ಯಕ್ತಿ ಸರ್ಕಾರದಿಂದ ಯಾವುದೇ ಯೋಜನೆ ಪಡೆಯಲು ಅನರ್ಹನಾಗಿರುತ್ತಾನೆ. ಇದನ್ನು ಮನಗೊಂಡು ಎಚ್ಚರಿಕೆ ಜಾಗೃತಿಯಿಂದ ಮತದಾರರ ಪರಿಷ್ಕರಣೆಯಲ್ಲಿ ನಿಮ್ಮ ಹೆಸರು ಕೈಬಿಡದಂತೆ ನೋಡಿಕೊಳ್ಳಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ BLO ಕಾಂತರಾಜು ಹಾಜರಿದ್ದರು. ಇವತ್ತು SIRದು ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕೆ ನಮ್ಮ ಕಾಂತರಾಜು ಅವರು BLO ಅವರು ಇವತ್ತು ಬಂದು ನಮ್ಮ ಕುಟುಂಬದ ಯಾರ್ಯಾರು ಮತದಾರರಿದ್ದಾರೋ ಅದ್ರದ್ದು ಎನ್ಯುಮರೇಷನ್ ಫಾರ್ಮ್ ಇವತ್ತು ನಮಗೆ ತಲುಪಿಸಿದ್ದಾರೆ. ಇದನ್ನ ಭರ್ತಿ ಮಾಡಿ ಇನ್ನೊಂದು 4-5 ದಿವಸದಲ್ಲಿ ಕಲೆಕ್ಷನ್ ಮಾಡೋಕ್ಕೆ ತಿರ್ಗಿ ವಾಪಸ್ ಬಂದು ಕಲೆಕ್ಷನ್ ಮಾಡಿಕೊಳ್ತಾರೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಎಲೆಕ್ಷನ್ ಕಮಿಷನ್ ಹಮ್ಮಿಕೊಂಡಿದ್ದಾರೆ. ಇದು ನಾವು ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ನಮ್ಮ ಹಕ್ಕು, ಮತದಾರರ ಹಕ್ಕು. ಇದು 1950 ರೆಪ್ರೆಸೆಂಟೇಟಿವ್ಸ್ ಪೀಪಲ್ ಆ್ಯಕ್ಟ್ ಅಡಿಲಿ ಪ್ರತಿ ನಾಗರಿಕನಿಗೂ ಕೊಟ್ಟಿರೋ, ಇದು ಸಂವಿಧಾನದಡಿ ಕೊಟ್ಟಿರೋ ಹಕ್ಕು. ಇದನ್ನ ನಾವೀಗೆಲ್ಲ ನೋಡಿದ್ದೀವಿ ವೆಸ್ಟ್ ಬೆಂಗಾಲಲ್ಲಿ, ತಮಿಳುನಾಡಲ್ಲಿ ಏನಾಗಿದೆ ಈ ವಿಚಾರದಲ್ಲಿ ಅಂತ. ವೆಸ್ಟ್ ಬೆಂಗಾಲಲ್ಲಿ ಸುಮಾರು 91 ಲಕ್ಷ ಜನ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಿದ್ದಾರೆ. ಆ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಆಗಬಾರ್ದು. ಎಲ್ಲ ನಾಗರಿಕರು ಪ್ರತಿಯೊಬ್ಬರೂ ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಲೇಬೇಕು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರೇ ಫಸ್ಟು ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕಳಿಸಿದ್ದಾರೆ. ಪ್ರತಿಯೊಬ್ಬರೂ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಬೇಕು. BLOಗಳು ಎಲ್ಲ ಅಧಿಕಾರಿಗಳು ಮತದಾರರಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ಕೆಲವರಿಗೆ ತಿಳುವಳಿಕೆ ಇರಲ್ಲ, ಯಾವ ರೀತಿ ಫಾರ್ಮ್ನ ಫಿಲಪ್ ಮಾಡಬೇಕು, ಏನೇನು ದಾಖಲೆ ಬೇಕಾಗ್ಬೋದು. ಈ ಸಮಯದಲ್ಲಿ ದಾಖಲೆ ಬೇಕಾಗಲ್ಲ, ಈ ಸಮಯದಲ್ಲಿ ಯಾವುದೂ ದಾಖಲೆ ಬೇಕಾಗಲ್ಲ. ಆದರೆ ಡ್ರಾಫ್ಟ್ ರೋಲ್ಸ್ ಆದಮೇಲೆ ನೋಟಿಸ್ ಏನಾದ್ರು ಬಂತು ಅಂದರೆ ಆ ಸಮಯದಲ್ಲಿ ಸೂಕ್ತವಾದ ಡಾಕ್ಯುಮೆಂಟ್ನ ಕೊಡಬೇಕಾಗುತ್ತೆ. ಆ ಸಮಯದಲ್ಲಿ ತಮ್ಮದು ಕೂಡ BLOಗಳದ್ದು ಬಹಳ ಮಹತ್ವದ ಪಾತ್ರ ಇರ್ತದೆ. ಯಾವುದೇ ಒಂದೇ ಒಂದು ಮತದಾರನ ಕೈ ಬಿಡಬಾರ್ದು. ಕಷ್ಟ ಆದ್ರೂ ಯಾವುದನ್ನು ಒಂದು ಕೂಡ ಮತದಾರನ ಪಟ್ಟಿಯಿಂದ ಬಿಡಬಾರ್ದು. ವೆಸ್ಟ್ ಬೆಂಗಾಲಲ್ಲಿ ಸುಮಾರು 27 ಲಕ್ಷ ಮತದಾರರು ಕೈ ಬಿಟ್ಟೋಯ್ತು. ಅವರು ಅರ್ಜಿ ಹಾಕಿದರು, ನಾವು ಅರ್ಹರಿದ್ದೀವಿ, ನಮ್ಮ ಮತದಾರ ಪಟ್ಟಿಗೆ ಸೇರಿಸ್ಕೊಳ್ಳಿ ಅಂತ 27 ಲಕ್ಷನ ಅರ್ಜಿ ಹಾಕ್ಕೊಂಡಿದ್ರು. ಆದರೆ 1 ತಿಂಗಳು ಅವಕಾಶ ಮಾತ್ರ ಕೊಟ್ಟಿದ್ರು ಅಡ್ಜುಡಿಕೇಷನ್ ಅಂತ ಮಾಡೋದ್ರಲ್ಲಿ. ಯಾರ್ಯಾರ್ದು ನೋಟಿಸ್ ಬಂದಿತ್ತು ಅಡ್ಜುಡಿಕೇಷನ್ ಮಾಡೋಕ್ಕೆ 1 ತಿಂಗಳು ಮಾತ್ರ ಸಮಯ ಕೊಟ್ಟಿದ್ರು. ನಾನು ಆ್ಯಕ್ಚುಲಿ ಎಲೆಕ್ಷನ್ ಕಮಿಷನ್ಗೆ ಮನವಿ ಮಾಡ್ಕೊಳ್ತೀನಿ. ಈಗ ಡ್ರಾಫ್ಟ್ ರೋಲ್ ಆದಮೇಲೆ ಏನು 1 ತಿಂಗಳು ಕೊಟ್ಟಿದ್ದಾರೆ, ಆಗಸ್ಟ್ 4ನೇ ತಾರೀಕಿಂದ ಸೆಪ್ಟೆಂಬರ್ 5ನೇ ತಾರೀಕುವರೆಗೂ ಮಾತ್ರ 1 ತಿಂಗಳು ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅದು ಸಾಲೋದಿಲ್ಲ. ಯಾಕೆಂದರೆ ನೋಟಿಸು ಸುಮಾರು ನನ್ನ ಮಾಹಿತಿ ಇರೋ ಪ್ರಕಾರ ಒಂದು 25 ಲಕ್ಷ 30 ಲಕ್ಷ ಜನಕ್ಕೆ ನೋಟಿಸ್ ಹೋಗುತ್ತೆ. ಅಷ್ಟು ವಿಲೆ ಮಾಡಬೇಕು ಅಂದರೆ ಆ ಸಮಯ ಸಾಲೋದಿಲ್ಲ. ಆ ಸಮಯನ ಇನ್ನೂ 1-2 ತಿಂಗಳು ಹೆಚ್ಚು ಮಾಡಿದ್ರೆ ನಿಮಗೂ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾಗರಿಕರಿಗೂ ಅವ್ರಿಗೆ ಸೂಕ್ತವಾದ ಏನು ದಾಖಲೆ ಕೊಡಬೇಕು ದಾಖಲೆ ಕೊಡೋಕೆ ಕೂಡ ಅವಕಾಶ ಸಿಗ್ತದೆ. ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ 27 ಲಕ್ಷನ ಅರ್ಜಿ ಹಾಕಿ ವೋಟ್ ಮಾಡೋಕ್ಕಾಗದೇ ಇತ್ತು, ಆ ರೀತಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗಬಾರ್ದು ಅಂತ ನಮ್ಮದು ಒಂದು ಅಧಿಕಾರಿಗಳಿಗೆ ಮನವಿ ಇದೆ.